ಮಾನ್ಯ ಸಭಾಪತಿಗಳೇ, ನ್ಯಾಯ ನೀತಿ ಧರ್ಮ 40 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿದಿರಿ. 5 ವರ್ಷ ಕಡಿಮೆ ಮಾಡಿದೆವು ಮಾರ. ರಾಜ್ಯದಲ್ಲಿ 5 ವರ್ಷ ಕಡಿಮೆ ಮಾಡಿದ್ವಿ. ಹೆಚ್ಚಿನ ಅನುಭವವನ್ನು ಪಡೆದುಕೊಂಡಂತ ಏಕೈಕ ಸಭಾಪತಿ ಎಂದು ಬಸವರಾಜ ಹೊರಟ್ಟಿ ಅವರು. ನಿಮಗೆ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ ಅಂಬಿಗ 45 ಮಾಡಿದರೆ 5 ಕಮ್ಮಿ ಯಾಕೆ ಮಾಡಿದೆ? 45 ವರ್ಷಗಳ ಕಾಲ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿ ಶಿಕ್ಷಣ ಸಮೂಹಕ್ಕೆ ದಾರಿದೀಪವಾಗಿ ಇನ್ನಿತರ ರಂಗಗಳಲ್ಲಿ ಸಮಾಜ ಸೇವೆ ಆಗಲಿ ಇನ್ನಿತರ ಎಲ್ಲ ಸೇವೆಗಳಲ್ಲಿ ಮುಂಚೂಣಿಯಲ್ಲಿ ಎದ್ದು ಕೆಲಸ ಮಾಡಿದ್ದೀರಿ. ಇಲ್ಲಿಗೆ ಬಾ. ನಿಮ್ಮ ಘನತೆ ಗೌರವಕ್ಕೆ ಈ ಸದನ ಯಾವಾಗಲೂ ಹೃದಯಪೂರ್ವಕ ನಮನಗಳು ಸಲ್ಲಿಸ್ತದೆ. ನಿಮ್ಮಂಥವ್ರು ಇರಬೇಕು, ಸದನದಲ್ಲಿ ಇರಬೇಕು ನಿಮ್ಮಂಥವ್ರು. ನಿಮ್ಮ ಬಗ್ಗೆ ಗಮನ ಸೆಳಿ. ನಿಮಗೆ ನೋಡಿದ್ರೆ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ದೇವರಾಜ ಅರಸನ ಹೆಸರು ನೆನಪು ಬರ್ತದೆ, ಕೊಲ್ಲೂರು ಮಲ್ಲಪ್ಪನ ಹೆಸರು ನೆನಪು ಬರ್ತದೆ, ನಿಜಲಿಂಗಪ್ಪನವ್ರ ಹೆಸರು ನೆನಪು ಬರ್ತದೆ. ಅಂಥ ಧರ್ಮ ನಿಷ್ಠತೆ ಪ್ರಾಮಾಣಿಕವಾದಂಥ ನಿಮಗೆ ನಾನು ಸಾವಿರ ಕೋಟಿ ನಿಮ್ಗೆ ನಮಗನ್ನು ಸಲ್ಲಿಸಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಂದಿದ್ದಕ್ಕೆ ಭಾಳ ಸಂತೋಷ ಆಯ್ತು. ನನ್ನ ಸಬ್ಜೆಕ್ಟ್ ಬಂದಾಗ ಅವರು ಇದೇ ಸಮಯದಲ್ಲಿ ಇದೇ ಸದನದಲ್ಲಿ ಅವ್ರು ಹೇಳಿದರು, ನಮ್ಮ ಭಾಗದ ಅತ್ಯಂತ ಪ್ರಿಯಕರವಾದಂಥ ಉಸ್ತುವಾರಿ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ನೆನೆಸ್ಕೋತೀನಿ. ಅಂಬಿಗ ಎಂದು ಕುಂದು ನಡೆಯದರು, ನಂಬಿದರೆ ಒಂದೇ ಹುಟ್ಟಿಲಿ ಕಡಿಯ ಹಾಯಿಸೋನೆಂದು ನಮ್ಮ ಅಂಬಿಗರ ಚೌಡಯ್ಯ ಎಂಬ ಮಾತನ್ನು ಹೇಳಿ ನಾನು ತಮ್ಮ ಗಮನ ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ಅಂಬಿಗರ ಚೌಡಯ್ಯ ಗಮನ ಸೆಳೀರಿ, ಓದ್ರಿ. ಅದು ಸ್ವಲ್ಪ ಹೇಳೇ ಓದ್ತೀನಿ, ಆರಾಮ್ ಟೈಮ್ ಕೊಡ್ರಿ, ಏನಾಗಲ್ಲ. ಮಾನ್ಯ ಸಭಾಪತಿಗಳೇ, ರಾಜ್ಯ ಸರ್ಕಾರವು ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ಸ್ಥಾಪಿಸಲು ವಿಳಂಬ ನೀತಿ ಅನುಸುತ್ತಿರುವ ಬಗ್ಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಸಂಸ್ಕೃತಿಯ ಮಾನ್ಯ ನಮ್ಮೆಲ್ಲ ಹಿಂದುಳಿದವರ ಮೇಲೆ ಭಾಳ ಪ್ರೀತಿ ಇದ್ದಂಥ ಶಿವರಾಜ್ ತಂಗಡಿ ಸಾಹೇಬರ ಗಮನವನ್ನು ಸೆಳೀತೇನೆ. ಸಚಿವರು. ಮಾನ್ಯ ಸಭಾಪತಿಗಳೇ, ನಮ್ಮ ತಿಪ್ಪಣ್ಣ ಕಮಕ್ನೂರವರು ಇದು 4ನೇ ಸತಿ ನನ್ನ ಗಮನ ಸೆಳೆಯೋದು. ಅಲ್ಲ, ನಿಮ್ಮ ಕರುಣೆ ಐತಿಲ್ಲ. ನಾನು ಪೂರ್ಣ ವಿವರಣೆ ಹೇಳ್ತೀನಿ. ಈಗ ಅದ್ರ ಬಗ್ಗೆ ನಾನು ಮಾತು ಕೊಟ್ಟಿದ್ದಲ್ಲ, ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಅಂಬಿಗರ ಚೌಡಯ್ಯವ್ರ ಬಗ್ಗೆ ನಮಗೆ ಬಹಳ ಅಪಾರ ಗೌರವ ಇದೆ. ಅವರ ಒಂದು ನಿಜಗುಣ ಅಂಬಿಗರ ಚೌಡಯ್ಯನವರು ಒಬ್ಬ ವಿಭಿನ್ನವಾದಂಥ ವಿಶಿಷ್ಟವಾದಂಥ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು. ಅವರ ನಿರ್ಭೀತೆ ನುಡಿಗಳಿಂದ ಪ್ರಸಿದ್ಧಿಯನ್ನು ಪಡೆದಂಥವ್ರು. ಏನು ಅಂಬಿಗರ ಚೌಡಯ್ಯನ ನಾಮಾಂಕಿತದಿಂದ ವಚನಗಳನ್ನು ರಚಿಸಿರುವಂಥ ಭಾಳ ಪ್ರಮುಖವಾದಂಥ ಅಂಬಿಗರ ಚೌಡಯ್ಯರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತೂ ಇದು 3-4ನೇ ಸಲ ಇರ್ಬೋದು ನನಗನ್ಸಿದ ಮಟ್ಟಿಗೆ. ಯಾರು ನಮ್ಮ ತಿಪ್ಪಣ್ಣಪ್ಪ ಕಮಕ್ನೂರವ್ರದ್ದು. ಮಾನ್ಯ ಸಭಾಪತಿಗಳೇ, ಅವರು ವಿಧಾನಸೌಧದ ಮುಂದೆ ಮಾಡೋಣ ಅಂತ ಅವರ ಅಭಿಪ್ರಾಯ ಇತ್ತು. ಅದಾದಮೇಲೆ ಇಲ್ಲೇ ಸೌಧದ ಮುಂದೆ ಮಾಡೋಣ ಅಂತ. ಈಗಾಗಲೇ ಅದ್ರ ಬಗ್ಗೆ ಯಾಕಂದರೆ DPRಗೆ ಕಳಿಸ್ಬೇಕು. DPRಗೆ ಸಂಬಂಧಪಟ್ಟಂಥವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಹತ್ರನೂ ನಾನು ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೂ ಮಾಡಿದ್ದೀನಿ. ನಾನು ತಿಪ್ಪಣ್ಣ ಕಮಕ್ನೂರಿಗೆ ಹೇಳೋದು ಒಂದೇ ಒಳ್ಳೆ ಜಾಗವನ್ನು ಐಡೆಂಟಿಫೈ ಮಾಡಿ, ಬೆಂಗಳೂರಿನಾಗಿರ್ಬೋದು ಇಲ್ಲ ಬೆಳಗಾವಿನಾಗಿರ್ಬೋದು, ಸುವರ್ಣಸೌಧ ವಿಧಾನಸೌಧನೇ ಅನ್ಬೇಡಿ, ಎಲ್ಲಿ ಒಳ್ಳೆ ಜಾಗ ಇದೆ ಅಲ್ಲಿ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ, ನಾವು ಅಂಬಿಗರ ಚೌಡಯ್ಯವ್ರ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಎಲ್ಲಾದರೂ ಒಂದು ಕಡೆ ಅಂಬಿಗರ ಚೌಡಯ್ಯವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಜೊತೆಗೆ ಎಲ್ಲಿ ಜಾಗ ಮಾಡಬೇಕು ಅಂತ ಐಡೆಂಟಿಫೈನೂ ಮಾಡಿಸ್ತೀವಿ, ಇಲಾಖೆಯಿಂದ ಐಡೆಂಟಿಫೈ ಮಾಡಿ ಒಟ್ಟು ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು. ಎಷ್ಟು ದಿವಸ ಬೇಕು ಹೇಳಿ? ಅವ್ರು ಹಗಲೆಲ್ಲ ಕೇಳಿ ಎಷ್ಟು ದಿವಸ ಬೇಕು? ಕಾಲಮಿತಿ ಎಷ್ಟು ದಿವಸ ಬೇಕು ಹೇಳಿ ಸರ್? ಕೆಲವೊಂದು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ನಾವು ಮೂರ್ತಿ ಆರ್ಡರ್ ಕೊಟ್ಟು ಮಾಡ್ಬೇಕಂತಂದ್ರೆ ಕೆಲವೊಂದಿಷ್ಟು ಟೈಮ್ಗಳು ಬೇಕು ಸರ್. ಆದಷ್ಟು ಎಷ್ಟು ಸಾಧ್ಯತೆ ಅಷ್ಟು
ನನಗೂ ಆ ಜಾಗ ಬೇಗ ಐಡೆಂಟಿಫೈ ಮಾಡಿ ನನಗೂ ಅದ್ರ ಬಗ್ಗೆ ಭಾಳ ಗೌರವ ಇದೆ, ನನಗೂ ಆಸೆ ಇದೆ ನಿಂದಿರ್ಸ್ಬೇಕು ಅನ್ನೋದು. ಇದನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂತ ನಮ್ಮ ವಿಚಾರದೊಳಗೆ ಇದ್ದೀವಿ. ಒಂದು ನಿಮಿಷ ತಳವಾರ ಸಾಬಣ್ಣ, ಒಂದು ನಿಮಿಷ ಇಟಿ ಕೇಳು. ಅವರು ಅರ್ದಿನಲ್ಲಿ ಹಿಂದೇನು ಇದೇ ಮಾತು ಹೇಳಿದ್ದೀನಿ, ಜಾಗ ಐಡೆಂಟಿಫೈ ಮಾಡಿಲ್ಲ ಮಾಡ್ತೀನಿ ಹೇಳಿ ಇಟಿ ಕೇಳಿ ಕೇಳಿ ಅಲ್ಲಿ ಕರ್ದಿನ ಅವ್ರು ಮಾತಾಡಿ. ಹಿಂದೆ ಜಾಗ ಐಡೆಂಟಿಫೈ ಮಾಡಲ್ಲ, ಐಡೆಂಟಿಫೈ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರೆ ಇಟಿ ಒಂದ್ ನಿಮಿಷ ಅವ್ರನ್ನ ಕರ್ದಿನ ಆಮೇಲೆ ಕೊಡ್ತೀನಿ, ಮಾತಾಡಿ ಕೂತ್ಕೊಳ್ಳಿ. ಸಭಾಪತಿಗಳೇ, ಶಾರ್ಟ್ ಆಗಿ ಮಾತಾಡಿ. 2 ನಿಮಿಷ ಸರ್, ಹೆಚ್ಚು ತೋಳಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ತಿಪ್ಪಣ್ಣಪ್ಪ ಕಮಕನೂರಣ್ಣವರು ಈ ವಿಷಯವನ್ನು ಮೇಲಿಂದ ಮೇಲೆ ನಮ್ಮ ಸಮಾಜದ ಪರವಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರು ಬಸವಣ್ಣನವರ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲ ಶರಣರಲ್ಲೇ ನಿಜವಾಗಿ ನಿಜ ಶರಣ ಅಂಬಿಗರ ಚೌಡಯ್ಯನಂತ ಕರೆದುಕೊಂಡಿದ್ದು ಕೇವಲ ಅಂಬಿಗರ ಚೌಡಯ್ಯನವರು ಮಾತ್ರ. ಅಂಥ ಶರಣರಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ, ಶರಣರಿಗೆ ನ್ಯಾಯ ಸಿಗ್ತಿಲ್ಲ ಅಂತಂದರೆ, ಮತ್ತು ಅಹಿಂದದ ಮತ್ತು ಹಿಂದುಳಿದ ವರ್ಗದವರ ನೇತಾರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾಲದಲ್ಲಿ ಆಗಿಲ್ಲ ಅಂದರೆ ಇನ್ನು ಯಾವಾಗ ಆಗಬೇಕಿದು ನಮಗೆ? ಇದು ಆಗದೇ ಇದ್ದರೆ ನಮ್ಮ ಸಮಾಜದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಹುಸಂಖ್ಯೆ ಇರ್ತಕ್ಕಂಥ ಸಮಾಜ ಇದು. ಈ ಸಮಾಜಕ್ಕೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶ ಕಳಿಸ್ತೇವೆ ಅಂದರೆ, ಬಲಿಷ್ಠ ಸಮಾಜದ ಮಹಾಪುರುಷರಿಗೆ ಮಾತ್ರ ಈ ರಾಜ್ಯದಲ್ಲಿ ಕಾಲ ಇದೆ, ನ್ಯಾಯ ಇದೆ, ಹಿಂದುಳಿದ ವರ್ಗದವರಿಗೆ ಮತ್ತು ಅತಿ ಹಿಂದುಳಿದ ವರ್ಗದ ನೇತಾರರಿಗೆ ಇದು ಕಾಲ ಇಲ್ಲ ಅಂತೂ, ಮತ್ತು ಯಾವ ರೀತಿಯ ಸರ್ಕಾರದಲ್ಲಿ ಕಾಲ ಇಲ್ಲ ಇದು ತೋರಿಸ್ಕೊಡ್ತದೆ. ಮತ್ತು ನಮ್ಮ ಸನ್ಮಾನ್ಯ ಸಚಿವರು ತಾವಿಗೆ ಗೊತ್ತಿದೆ, ಇಲ್ಲಿ ನಮ್ಮ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ನೀವು ಎಲ್ಲಿ ಜಾಗ ತೋರಿಸ್ತೀರಿ ನಾವು ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತೀವಂತ ತಮ್ಮ ಎದುರು ಮಾತು ಕೊಟ್ಟಿದ್ರು ಅವರು. ಸೊ ತಾವು ಮಾತನಾಡಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ನಮ್ಮ ಸಚಿವರೊಂದಿಗೆ ಮಾತನಾಡಿ ದಯವಿಟ್ಟು ತಾವು ನಿಜಶರಣ ಅಂಬಿಗರ ಚೌಡರಿಗೆ ನೀವು ನ್ಯಾಯ ಕೊಡಿಸದಿದ್ದರೆ ನೀವು ಎಲ್ಲ ಮೂಲೆ ಕೊಡಿಸ್ತೀವಿ, ಎಲ್ಲ ಸಿಟ್ಟ ಕೊಡ್ತೀವಿ, ಅದರ ಅವಶ್ಯಕತೆ ಇಲ್ಲ, ನಾವು ಕೊಡಿಸ್ಕೊತೀವಿ. ನಾವು ಸರ್ಕಾರಕ್ಕೆ ಆಗಿ ನಾವು ಇಷ್ಟೆಲ್ಲ ಕೇಳಬೇಕಾಗಿದೆ, ಸರ್ಕಾರಕ್ಕೆ ಆಗಿ ನಾವು ಕಾಲು ಬೀಳಬೇಕಾಗಿದೆ. ಏನು ಅಷ್ಟು ಗತಿಗಟ್ಟ ಸಮಾಜನೂ ಇದು ಅಲ್ಲ. ನಿಜಶರಣ ಅಂಬಿಗರ ಚೌಡ ಇರ್ತಕ್ಕಂಥ ಸಮಾಜ ಇದು. ತಾವು ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಬೇಕು. ಸರ್ಕಾರ ತಾವು ಎದುರುಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಸನ್ಮಾನ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ, ನಮಗೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಇಡೀ ಸಮುದಾಯ ಅವರೊಂದಿಗೆ ಇರ್ತಕ್ಕಂಥ ಈ ನಮ್ಮ ಸಮಾಜ. ನಮ್ಮಲ್ಲಿ ಹೇಳ್ತಾರೆ ಸರ್, ಅಲ್ಲಿ ಊರಾಗ ಕಬ್ಲಿಗೆ ಬಡ್ದು ಅಡವಾಗ ಜಲ್ಲಿ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಪೌರುಷ ಇರ್ತಕ್ಕಂಥ ಸಮಾಜ. ಇವತ್ತು ನಮಗೆ ಈ ರೀತಿ ರಾಜಕೀಯವಾಗಿ ಹಿನ್ನಡೆ ಇರೋ ಕಾರಣಕ್ಕಾಗಿ ನಮಗೆ ನ್ಯಾಯ ಸಿಗ್ತಿಲ್ಲ. ನಮ್ಮ ಶರಣರಿಗೂ ಸಹ ನೀವು ನ್ಯಾಯ ಕೊಡಬೇಕು ಅಂತ ನಾನು ಸನ್ಮಾನ್ಯ ಸಭಾಪತಿಗಳ ತಮ್ಮಲ್ಲಿ ಕೋರ್ಕೊಳ್ತೇನೆ. ಮನೆ ಸಭಾಪತಿ, ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಹಿರಿಯಣ್ಣ ಒಂದು ನಿಮಿಷ ಸಭಾಪತಿಗಳೇ, ಇವತ್ತು ಬೆಳಗ್ಗೆ ನಾವು ಮತ್ತೆ ಮಂತ್ರಿಗಳಿಬ್ರು ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಮಾಡಿದ್ರೆ ಬೇರೆಯವರು ಕೇಳ್ತಾರೆ ಅನ್ನುವಂಥ ಮಾತನ್ನು ಅವರು ಹೇಳ್ತಿದ್ರು. ಅದಕ್ಕೆ ಮಂತ್ರಿಗಳು ಇಲ್ಲ ಸರ್, ಇದು ಈ ಥರ ಕಂಪ್ನೂರವರು 5ನೇ ಬಾರಿ ಕೇಳ್ತಾವ್ರೆ, ಇದೇನ ಮಾಡಬೇಕು ಅಂತೇಳಿ ಅವರು ಕೂಡ ಮಾಡಲೇಬೇಕು ಸರ್, ಏನನ್ನ ಮಾಡಿ ಅಂತ ಕೇಳಿದ್ರು ಅವರು. ಬಟ್ ಆದರೆ ಮುಖ್ಯಮಂತ್ರಿಗಳ ಆತಂಕ ಏನು ಅಂದರೆ, ಎಲ್ಲರೂ ಕೂಡ ಕೇಳ್ತಾರೆ ಏನು ಮಾಡೋದು, ಇದನ್ನ ಯಾವ ಥರ ಬಗೆಹರಿಸೋದು ನೋಡೋಣ ಮಾತಾಡೋಣ ಅಂತ ಇವ್ರಿಗೆ ಹೇಳಿದ್ದಾರೆ. ನನ್ನ ಎದುರುಗಡೆ ಇಲ್ಲೇ ಹೇಳಿದ್ರು. ಸೊ ಅದಕ್ಕೆ ದಯಮಾಡಿ ಮೊನ್ನೆ ಮಂತ್ರಿಗಳು ಸೂಕ್ತವಾದಂಥ ಸ್ಥಳ ಅಂತ ಅಂದ್ಬಿಟ್ರೆ ಆಗೋದಿಲ್ಲ. ಅವ್ರ ಗೌರವ ಬರೋ ರೀತಿಯಲ್ಲಿ, ಅವ್ರ ಗೌರವ ಸಿಗುವಂಥ ಸ್ಥಳದಲ್ಲಿ ಮಾಡಬೇಕು. ಮಾಡ್ತೀನಿ ಹೆಂಗಿದ್ರು ಕೂಡ. ಹಲವಾರು ವಚನಗಳನ್ನು, ಸಾಹಿತ್ಯವನ್ನು ಕೊಟ್ಟು ಈ ಒಂದು ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಿದವರು ಅಂಬಿಗರ ಚೌಡಯ್ಯನವರು. ಸೊ ಹಾಗಾಗಿ ಅವರು ಗೌರವ ಸಿಗುವಂಥ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡಬೇಕು. ಮೊನ್ನೆ ಮಂತ್ರಿಗಳು ಅವರು ಗೌರವ ಸಿಗುವಂಥ ಸ್ಥಳದಲ್ಲೇ ನೀವು ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ನಾನು ಸಚಿವರಲ್ಲಿ ಒತ್ತಾಯ ಮಾಡ್ತೀನಿ. ಸಾತ್ವಿಕವಾಗಿ ಒಪ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳ ಎದುರುಗಡೆ ಒಪ್ಕೊಂಡ್ರು, ಇಲ್ಲೂ ಕೂಡ ಒಪ್ಕೋತಾ ಇದ್ದಾರೆ. ಆದರೆ ಎಲ್ಲಿ ಅಂತ ಹೇಳ್ತಾ ಇಲ್ಲ, ಆದರೆ ಒಳ್ಳೆ ಸ್ಥಳದಲ್ಲಿ ಗೌರವ ಸಿಗುವಂಥ ಸ್ಥಳದಲ್ಲಿ ಅವ್ರಿಗೆ ಮಾಡಬೇಕು ಅಂತ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಅಲ್ಲ ಎಲ್ಲ ಮಾಡಲಿ ಸಭಾಪತಿಯವರೇ, ಈಗಾಗಲೇ ಈ ಹಿಂದೇನೂ ಸಹ ಇದ್ರ ಬಗ್ಗೆ ಸಾಕಷ್ಟು ಪ್ರಸ್ತಾಪ ಆಗಿತ್ತು. ತಾವುಗಳು ಸಹ ತಾಕೀತು ಮಾಡಿ ಹೇಳಿದ್ರಿ, ನಿಖರವಾಗಿ ದಿನಾಂಕವನ್ನು ನಿಗದಿಪಡಿಸಿ ನೀವು ಹೇಳಿ ಅಂತೇಳಿ ಇದೇ ಸದನದಲ್ಲಿ ಸಂಬಂಧಪಟ್ಟ ಸಚಿವರಿಗೆ ತಾವು ತಿಳಿಸಿದ್ರಿ. ಇವತ್ತು
ಏನು ಪ್ರವರ್ಗ 1 ಅಡಿಯಲ್ಲಿ ಬರೋಂಥ 95 ಜಾತಿಗಳಲ್ಲಿ ಒಂದು ನಿಜ ಶರಣರ ಒಂದು ಇದಿರುವಂಥದ್ದು ಒಂದೇ ಸಮಾಜ. ನಮ್ಮ ಏನು ಈ ಅಂಬಿಗರ ಚೌಡಯ್ಯನವರು ಇರತಕ್ಕಂಥ ಒಂದೇ ಸಮಾಜ. ಅದರಲ್ಲಿನೂ ಒಂದು ಇತಿಹಾಸ ಉಳ್ಳಂಥ 95 ಜಾತಿಗಳಲ್ಲಿ ಈಗ ನಮ್ಮದು ಬಂದರೂ ಸಹ ಅದಕ್ಕೊಂದು ಇತಿಹಾಸ ಉಳ್ಳಂಥ ಸಮಾಜ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಈ ಸಮಾಜ ನಿರ್ಣಯಗಳು ಸಾಕಷ್ಟು ಜನರ ಭವಿಷ್ಯವನ್ನು ನಿರ್ಣಯ ಮಾಡುವಂಥದ್ದು. ಹಾಗಾಗಿ ಹಿಂದುಳಿದ ವರ್ಗಗಳ ಸಾಕಷ್ಟು ಬೇರೆ ಬೇರೆ ಪುತ್ಥಳಿಗಳನ್ನು ಅನಾವರಣ ಮಾಡೋದನ್ನು ಪೇಪರ್ಗಳಲ್ಲಿ ನಾವೆಲ್ಲ ನೋಡಿರ್ತೀವಿ. ಹಾಗಾಗಿ ಅವರೇನು ದೊಡ್ಡ ಕೋರಿಕೆ ಏನು ಇಟ್ಟಿಲ್ಲ, ಏನು ಇಡೀ ಬಡ್ಜೆಟ್ ಕೊಡಿ ಅಂತೇಳಿ ಇಟ್ಟಿಲ್ಲ, ಅಥವಾ ನಮ್ಮ ಬೇರೆ ಕೊಡಿ ಸವಲತ್ತು ಕೊಡಿ ಅಂತ ಇಟ್ಟಿಲ್ಲ. ಆ ನಿಟ್ಟಿನಲ್ಲಿ ಖಂಡಿತ ಇದೊಂದು ಈಗಾಗಲೇ 4-5 ಬಾರಿ ಚರ್ಚೆ ಆಗಿರೋಂಥ ವಿಚಾರ ಆಗಿರೋದ್ರಿಂದ ನಮ್ಮ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಆ ಸಮಾಜಕ್ಕೆ ಒಂದು ನೆಲೆಯನ್ನು ಕಲ್ಪಿಸಿಕೊಟ್ಟು ಅದು ಶಾಶ್ವತವಾಗಿ ಇತಿಹಾಸ ಪುಟಗಳಲ್ಲಿ ಸೇರೋಗೋ ಥರ ಮಾಡಬೇಕು ಅಂತೇಳಿ ಖಂಡಿತ ಮತ್ತೊಮ್ಮೆ ಈಗಾಗಲೇ 4-5 ಬಾರಿ ಮನವಿ ಮಾಡಿದ್ದೇವೆ. ಸಚಿವರು ಈಗ ಆಲ್ರೆಡಿ DPR ಕಳಿಸಿದ್ವಿ ಅಂತೇಳಿ ಅಂದರು, ಕಳಿಸಿದ್ವಿ ವಾಪಸ್ ಬಂತು ಅದೇನೋ ಅಂದಂಗಿತ್ತು. ನನಗೆ ವಾಪಸ್ ಬಂದಿದ್ರೆ ಖಂಡಿತ ಅದು ತಪ್ಪಾಗುತ್ತೆ. ಹಿಂದುಳಿದ ವರ್ಗ ನಾಯಕರ ನೇತೃತ್ವ ವಹಿಸಿರುವಂಥ ಈ ರಾಜ್ಯದಲ್ಲಿ ಒಂದು ಸಣ್ಣ ಸಮಾಜದ ಒಂದು ಸ್ಟ್ಯಾಚ್ಯೂಗೋಸ್ಕರವಾಗಿ DPRಗೆ ಹೋಗಿ ವಾಪಸ್ ಬಂದಿದೆ ಅಂದರೆ ಖಂಡಿತ ಅದು ತಪ್ಪಾಗುತ್ತೆ. ಅದು ಆಗಬಾರ್ದು. ಖಂಡಿತ ಶೀಘ್ರವೇ ಇದನ್ನು ಮತ್ತೊಮ್ಮೆ ಕಳಿಸಿ ಜಾಗವನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ಥರದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೇನೆ. ಶರಣ ಅಂಬಿಗರ ಚೌಡಯ್ಯರ ಪ್ರತಿಮೆ ಸ್ಥಾಪನೆ ಆಗಬೇಕು ಅಂತ ಹೇಳಿ ತಿಪ್ಪಣ್ಣಪ್ಪ ಕಮಕನೂರವರು ಮತ್ತು ನಮ್ಮ ರವಿಕುಮಾರು ಹಾಗೂ ನಮ್ಮ ತಳವಾರ ಸಾಬಣ್ಣವರು ನಿರಂತರವಾಗಿ ಬೇಡಿಕೆ ಇದೆ. ಅದು ತಿಪ್ಪಣ್ಣಪ್ಪ ಕಮಕೂರು ಅವರ ಬೇಡಿಕೆ ಹೇಗಿತ್ತು ಅಂದರೆ ಒಂದು ಮಗುವಿನ ಅರ್ಥನಾದ ಇದ್ದಂಗಿತ್ತದು. ಅಂದರೆ ನೀವು ಕೇಳಿಸ್ಕೊಳ್ಳಲ್ವಾ ನಮ್ಮ ಅರ್ಥನಾದನ ಅನ್ನೋ ರೀತಿಯಲ್ಲಿ. ಆಗ ಇದಕ್ಕೆ ಸದನದಲ್ಲಿ ಸೂಕ್ತ ಜಾಗವನ್ನು ಹುಡುಕಿ ಅದಕ್ಕೆ ಮಾಡಲಾಗುತ್ತೆ ಅಂತ ಹೇಳಿರೋದನ್ನ ಸ್ಪಷ್ಟವಾಗಿ ನಾವು ಕೇಳಿಸ್ಕೊಳ್ಳೋದು ಇವತ್ತು ನನ್ನ ಕಿವಿನಲ್ಲಿ ಅನುರಣಿತವಾಗ್ತಾ ಇದೆ. ನದಿ ದಾಟದ ಮೇಲೆ ಅಂಬಿಗನ ಹಂಗೇಕೆ ಅನ್ನೋ ರೀತಿಯಲ್ಲಿ ಆಗೋಗ್ತಾ ಇದೆ ಇದು. ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ಭರವಸೆಗಳನ್ನ ಕೊಡ್ತಾರೆ ಮಾಡ್ತಾರೆ, ಅದಾದ ನಂತರ ಅದನ್ನು ಈಡೇರಿಸುವಂಥದ್ದು ಎಲ್ಲ ಸರ್ಕಾರಗಳ ಆದ್ಯ ಕರ್ತವ್ಯ. ಹಾಗಾಗಿ ತಮ್ಮ ಮೂಲಕ ನಾನು ಸರ್ಕಾರವನ್ನ ಆಗ್ರಹ ಮಾಡ್ತೇನೆ, ದಯವಿಟ್ಟು ಇದನ್ನು ಆದ್ಯತೆಯ ಮೇರೆಗೆ ಈಡೇರಿಸಿಕೊಡ್ಬೇಕು ಅಂತ. ವಿಶ್ವನಾಥ್, ನಮ್ಮ ಸಭಾಪತಿಗಳೇ, ಬಹುಶಃ ಇದು 5-6ನೇ ಸಾರಿ ಇರಬೇಕು ಕಮಕನೂರವರು ಈ ಪ್ರಶ್ನೆನ ಎತ್ತಾ ಇರೋದು. ಮಂತ್ರಿಗಳು ಜಾಗ ಹುಡುಕೊಂಬರ್ರಿ ಅಂತ. ಒಂದು ಜವಾಬ್ದಾರಿ ಸರ್ಕಾರದ ಉತ್ತರ ಅಲ್ಲ ಇದು. ಜವಾಬ್ದಾರಿ ಸರ್ಕಾರದ ಉತ್ತರ ಅಲ್ಲ. ಹಾಗಾದರೆ ಬೆಂಗಳೂರು ವಿಧಾನಸೌಧದಲ್ಲಿ ಕುದುರೆ ಮೇಲೆ ಬಸವಣ್ಣ, ಕುದುರೆಯ ಮೇಲೆ ಕೆಂಪೇಗೌಡ, ಯಾರು ಹುಡುಕೊಟ್ರು ಜಾಗನ? ಅದನ್ನು ಸರ್ಕಾರ ಹುಡುಕ್ತೋ ಆ ಜಾತಿಯವರು ಹುಡುಕೊಂಬಂದಿದ್ರು ಹೋಗಿ. ನಾವು ಈ ರೀತಿಯಾದಂಥ ಬೇಜವಾಬ್ದಾರಿ ಉತ್ಗಳನ್ನ ನಾವ್ಯಾರು ಅರೆ ಅಹಿಂದ ಸರ್ಕಾರ ಅಂತೀರಿ. ಅಹಿಂದ ಸರ್ಕಾರ ಇದೇನು ಅಹಿಂದ ಸರ್ಕಾರ? ಆದ್ದರಿಂದ ದಯವಿಟ್ಟು ಇನ್ನು ಮತ್ತೆ ಟೈಮ್ ತೊಗೋಬೇಡಿ. ನಾವು ಹುಡುಕೊಳ್ಳಿ, ನಮ್ಮನ್ನು ಹುಡುಕೊಂಬರ್ರಿ ಅಂದರೆ ಎತ್ತಾಗ ಹುಡುಕೊಳ್ಳ. ಏನಂತ ಹುಡುಕೊಂಬರ್ರಿ ಅಂತ ನಾನು ಎಂದೂ ಹೇಳಿಲ್ಲ. ಈಗ ಹೇಳಿದ್ರಲ್ಲ ಹುಡುಕೊಂಬರ್ರಿ ಅಂತೇಳಿ. ತೆಗೆದ್ರಿ. ನಾನು ಹೇಳಿದ್ದು ಐಡೆಂಟಿಫೈ ಮಾಡ್ತೀವಿ, ಒಳ್ಳೆ ಜಾಗನ ನಾನು ಎಂಟೈರ್ ಎಲ್ಲಾ ಕಡೆನೂ ಐಡೆಂಟಿಫೈ ಮಾಡ್ತೀನಿ ಅಂತ ಹೇಳಿದ್ದು. ಜಾಗ ನಾನು ನೀವು ಹುಡ್ಕೊಂಬರ್ರಿ ಅಂತ ಹೇಳಿಲ್ಲ. ತೆಗಿಸ್ರಿ, ನೀವು ಅದನ್ನ ನೀವೇನ್ ಹೇಳಿದ್ದು ಕೇಳ್ತೀನಿ ನಾನು. ತೆಗಿಸ್ರಿ. ನಾನು ಒಳ್ಳೆ ಜಾಗವನ್ನ ಗುರುತಿಸ್ತೀನಿ ಅಂತ ಹೇಳಿದ್ದೀನಿ. ಸರ್ಕಾರ ಆ ರೀತಿ ಬೇಜವಾಬ್ದಾರಿ ಉತ್ತರ ಕೊಡಕ್ ಸಾಧ್ಯ ಇಲ್ಲ ವಿಶ್ವನಾಥ್ ಸಾಹೇಬ್ರೆ. ಆ ರೀತಿ ಮಾತಾಡಕ್ಕೂ ಸಾಧ್ಯ ಇಲ್ಲ ನಾನಂತೂ. ನೀವು ಹೌದು, ಯಾಕಂದ್ರೆ ನನಗೊಂದು ಜವಾಬ್ದಾರಿ ಇದೆ. ನಾನು ಒಂದು ಸಣ್ಣ ಸಮುದಾಯದಿಂದ ಬಂದಂತವನು. ಸಮುದಾಯದ ಬಗ್ಗೆ ಆಗಲಿ ಮತ್ತೊಂದು ನನಗೂ ಗೌರವ ಇದೆ. ನಾನು ಆ ರೀತಿ ಮಾತಾಡಿ. ಸಣ್ಣ ಸಮುದಾಯದವರು ಮತ್ತೊಂದು ಸಣ್ಣ ಸಮುದಾಯದ ಬೇಡಿಕೆಯನ್ನ ಈ ರೀತಿ ಅಲ್ಲ. ಹಾಗಾಗಿ ದಯವಿಟ್ಟು ತಾವು ಕನ್ನಡ ಮಂತ್ರಿಗಳು, ಕನ್ನಡಮ್ಮ ಸಂತೋಷ ಪಡಬೇಕು. ಇಂಥ ಸಮಾಜಗಳ ಬಗ್ಗೆ ನೀವು ಕೆಲಸ ಮಾಡಿ. ದಯಮಾಡಿ ನಾವೆಲ್ಲ ಹುಡುಕೋದು, ಸರ್ಕಾರವೇ ಐಡೆಂಟಿಫೈ ಮಾಡಬೇಕು ಜಾಗನ ಸರಿಯಾದ ಎಲ್ಲಿಯಾದರೂ ಸರಿ, ಒಳ್ಳೆ ಕಡೆ. ಈ ಸುವರ್ಣಸೌಧ ಆಗಲಿ ವಿಧಾನಸೌಧ ಆಗಲಿ ನಿಲ್ಲಿಸ್ರಿ, ಅಲ್ಲಿ ಯಾಕಾಗಲ್ಲ? ಶಿವಕುಮಾರ್, ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತು ತಿಪ್ಪಣ್ಣವರು
ಹೊಂದಿರೋ ವಿಚಾರದ ಬಗ್ಗೆ ನನ್ನ ಸಹಮತ ಇದೆ. ಗಮನ ಸೆಳೆಸುತ್ತೆ ಎಲ್ಲರೂ ಕೊಡಕ್ಕೆ ಬರೋದಿಲ್ಲ, ಆದರೂ ವಿಷಯದ ಬಗ್ಗೆ ಗಂಭೀರತೆ ಕೊಡಾಕತ್ತೀನಿ ಇಷ್ಟ. ಈ ಅಂಬಿಗರ ಚೌಡಯ್ಯನವರ ಏನು ಜಯಂತಿ ಏನು ಮಾಡ್ತಾ ಇದ್ದೀವಿ ನಾವು, ಇಷ್ಟು ವರ್ಷಗಳ ಕಾಲ ನಾವು ಮಾಡ್ತಾ ಇರೋದೆಲ್ಲ ಭಾರಿ ಸಿಂಬಾಲಿಕ್ ಆಗಿ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ನಡೀತಿದೆ. ಅದು ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತ ನಾವೆಲ್ಲ ನೋಡಿದ್ದೀವಿ. ಆದರೆ ಈ ವಿಚಾರನ ಸರ್ಕಾರ ಗಂಭೀರವಾಗಿ ತಗೊಂಡು ಆದಷ್ಟು ಒಳ್ಳೆಯ ಕಡೆನ ಐಡೆಂಟಿಫೈ ಮಾಡಿ ಇದನ್ನು ನಿಲ್ಲಿಸಬೇಕು, ಅತಿ ಶೀಘ್ರದಲ್ಲಿ ಆಗಬೇಕು. ಇನ್ನೊಂದು ನನ್ನ ಒತ್ತಾಯ ಏನಂದರೆ, ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ, ಹೈಯರ್ ಎಜುಕೇಷನ್ ಮಿನಿಸ್ಟ್ರು. ಭಾಳಷ್ಟು ಕಡೆ ಬಸವಣ್ಣವ್ರ ಬಗ್ಗೆ ಪೀಠ ಇದೆ, ಅಂಬೇಡ್ಕರ್ ಅವ್ರ ಬಗ್ಗೆ ಪೀಠ ಇದೆ, ವಚನಕಾರರ ಬಗ್ಗೆ ಪೀಠಗಳಿದ್ದಾವೆ. ಅದೇ ಥರ ಇವ್ರ ಹೆಸರಲ್ಲಿ ಒಂದು ಪೀಠನ ಕನ್ನಡ ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ ಇವ್ರ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲುವಂಥ ಒಂದು ಕೆಲಸ ಆಗುತ್ತೆ. ಇದನ್ನು ಮಾಡಬೇಕಂತ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷರು. ಯಾಕಂತಂದರೆ ಇವತ್ತು ಮುಂದಿನ ತಲೆಮಾರಿಗೆ ಏನು ಮುಂದಿನ ಪೀಳಿಗೆಗಳೇನಿದೆ, ಈ ಥರ ಸೋಷಿಯಲ್ ರಿಫಾರ್ಮರ್ಸು ವಚನಕಾರರ ಬಗ್ಗೆ ಇವತ್ತು ಟೆಕ್ಸ್ಟ್ ಬುಕ್ಗಳಲ್ಲೂ ಕಡಿಮೆ ಆಗ್ತಾ ಇದ್ದಾವೆ. ಹಂಗಾಗಿ ಇವತ್ತು ರಿಸರ್ಚ್ ಮಾಡಬೇಕಾಗಿರುವಂಥ ಅಗತ್ಯ ಇರೋದ್ರಿಂದ ಈ ಥರದ ಒಂದು ಅವಕಾಶ ಸರ್ಕಾರ ಮಾಡಿಕೊಡ್ಬೇಕು. ಯಾಕಂತಂದರೆ ಭಾಳಷ್ಟು ಪೀಠಗಳಿದ್ದಾವೆ, ಒಂದು 100-150 ಪೀಠ ಇರ್ಬೋದು, ಅದರಲ್ಲಿ ಒಂದು 50-60 ಡಿಫೆಕ್ಟ್ ಆಗ್ಬಿಟ್ಟಿದ್ದಾವೆ ಈಗ ಗ್ರಾಂಟ್ಸ್ ಇಲ್ಲದೆ. ಆದ್ರೂ ಮಿನಿಸ್ಟ್ರಿಲಿ ಇರೋದ್ರಿಂದ ಇದೊಂದು ಅವಕಾಶ ಮಾಡಿಕೊಡ್ಬೇಕು. ಮತ್ತು ಏನು ಸ್ಟ್ಯಾಚ್ಯೂ ಇಡ್ತಾ ಇದ್ದಾರೆ ಅದು ಅವ್ರ ಥರನೇ ಇರಬೇಕು. ಮೊನ್ನೆ ಒಂದು ಮೈಸೂರಲ್ಲಿ ಒಂದು ದೇವರಾಜ ಅರಸು ಅವ್ರ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅಧ್ಯಕ್ಷರ, ನೀವು ಯಾವಾಗಾದರೂ ಬಂದರೆ ನೋಡ್ಬೋದು. ಅದನ್ನು ನಾವು ದೇವರಾಜ ಅರಸರು ಇಲ್ಲಾಂದ್ರೆ ನಮ್ಮ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ವಿಶ್ವನಾಥ್ ಅವ್ರಿಗೂ ಒಂದ್ಸಾರಿ ಕನ್ಫ್ಯೂಷನ್ ಆಗ್ಬಿಡ್ತೀವಿ, ದೇವರಾಜ ಅರಸರ ಇಲ್ಲ ಯಾರ್ರಿ ಇಲ್ಲಿ ನನ್ನ ಥರನೇ ಐತೆ ಅಂತ ಅಂದ್ಬಿಟ್ಟು. ಹಂಗಾಗಿ ಶಿವಕುಮಾರ್ ಪುಣ್ಯಕ್ಕೆ ವಿಶ್ವನಾಥ್ ಅಂದ ತಿಳ್ಕೊಳ್ಳಿಲ್ಲ. ಹಂಗಾಗಿ ಅವ್ರ ಥರನೇ ಇರಲಿ ಮೂರ್ತಿ, ಆದಷ್ಟು ಜವಾಬ್ದಾರಿಯಿಂದ ಮಾಡಿ ಆದಷ್ಟು ಬೇಗನೆ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷ. ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು. ಅವಕಾಶ. ನಿಜ ಶರಣ ಅಂಬಿಗರ ಚೌಡಯ್ಯ ಬಗ್ಗೆ ನಾಡಿನ ಜನ, ದೇಶದ ಜನ ತಿಳ್ಕೊಳ್ತಕ್ಕಂಥ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಈಗ ಬಸವಣ್ಣನವರು ಇಡೀ ಜಗತ್ತಿಗೆ ಅನುಭವ ಮಂಟಪದ ಮೂಲಕ ಜಗತ್ತಿನಲ್ಲಿನೇ ಮೊದಲನೇ ಪಾರ್ಲಿಮೆಂಟ್ಗೆ ಉದಾಹರಣೆ ನಮ್ಮ ಜಗಜ್ಯೋತಿ ಬಸವಣ್ಣ ಅವರು. ಅವರ ಸಂಸ್ಥಾನದಲ್ಲಿದ್ದಂಥ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅಂಬಿಗರ ಚೌಡಯ್ಯ ಅವರು. ಅಂಬಿಗರ ಚೌಡಯ್ಯವರ ಬಗ್ಗೆ ಇರ್ತಕ್ಕಂಥ ಜನಪ್ರಿಯತೆ ಏನು ಅಂತಂದ್ರೆ, ನಿಜ ಶರಣ ಅಂಬಿಗರ ಚೌಡಯ್ಯ ಇವರು. ನಿಜ ಶರಣ ಅಂತ ಯಾಕೆ ಕರೀತಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಜೀವನದಲ್ಲಿ ಎಂಥ ಕಷ್ಟಗಳು ಎಂಥ ಕಾರ್ಪಣ್ಯಗಳು ಅವ್ರ ಜೀವನದಲ್ಲಿ ಬಂದು ಹೋದರೂ ಕೂಡ ಅವರು ನಿಜವನ್ನಲ್ಲದೆ ಮತ್ತಿನ್ನೇನನ್ನು ಕೂಡ ಹೇಳಲಿಲ್ಲ. ಅಂಥ ಕಠೋರವಾದಿ, ಅಂಥ ನಿಷ್ಠುರವಾದಿ, ಅಂಥ ನೈಜವಾದಿ ಯಾರಪ್ಪ ಅಂತ ಹೇಳಿದ್ರೆ ನಿಜ ಶರಣ ಅಂಬಿಗರ ಚೌಡಯ್ಯ. ಅಂಥ ವ್ಯಕ್ತಿಗಳು ಅನುಭವ ಮಂಟಪದಲ್ಲಿದ್ದರು. ಬಸವಣ್ಣನವರು ಈ ಥರದ ವ್ಯಕ್ತಿಗಳನ್ನು ಇಟ್ಕೊಂಡಿದ್ರು. ಈಗ ಬೆಂಗಳೂರಿನಲ್ಲಿ ವಿಧಾನಸೌಧದ ಸುತ್ತ ನಾವು ಅನೇಕ ಮಹಾಪುರುಷರ ಮೂರ್ತಿಗಳನ್ನು ನಾವು ನೋಡ್ತೇವೆ. ದೇವರಾಜ ಅರಸರದಿದೆ, ಮಹರ್ಷಿ ವಾಲ್ಮೀಕಿ ಅವ್ರದ್ದಿದೆ, ಬಸವಣ್ಣನವ್ರದ್ದಿದೆ, ಕೆಂಪೇಗೌಡರದಿದೆ. ಹಾಗಾಗಿ ಅವರ ಕಾಲದಲ್ಲಿನೇ ಇವರು ಕೆಲಸ ಮಾಡಿದ್ರು. ಈಗ ಒಂದೇನಂದ್ರೆ, ನಾನು ಸ್ವಲ್ಪ ಹೇಳಿದ್ರೆ ಅತಿಶಯೋಕ್ತಿ ಆಗಬಾರ್ದು, ಕೆಲವು ಸಮಾಜಗಳಿಗೆ ಧ್ವನಿ ದೊಡ್ಡದಾಗಿದೆ, ಗಟ್ಟಿಯಾಗಿದೆ. ಆ MLAಗಳು ಜಾಸ್ತಿ ಇದ್ದಾರೆ, MP ಗಳು ಜಾಸ್ತಿ ಇದ್ದಾರೆ. ಅವ್ರು ಹೇಳಿದ ತಕ್ಷಣನೇ ನಮ್ಮ ಶಿವರಾಜ ತಂಗಡಿಗೆ ಅವರು ಅನಿವಾರ್ಯವಾಗಿ ಆಯ್ತು ಮಾಡ್ಬೋಣ ಅಂತ ಹೇಳ್ತಾರೆ, ಮಾಡ್ಬೋಣ. ಆದ್ರೆ ನಿಜ ಶರಣ ಅಂಬಿಗರ ಚೌಡಯ್ಯರ ಬಗ್ಗೆ ಎಷ್ಟು ಸರಿ ಪ್ರಸ್ತಾಪ ಮಾಡಬೇಕು, ಎಷ್ಟು ಸರಿ ಚರ್ಚೆ ಮಾಡಬೇಕು? ಯಾಕೆ ಹೃದಯ ವೈಶಾಲ್ಯತೆ ಇಲ್ಲ? ಯಾಕೆ ಸಣ್ಣ ಸಮಾಜದಲ್ಲಿ ಹುಟ್ಟತಕ್ಕಂಥ ಮಹಾಪುರುಷರು ಅಲ್ವಾ? ಅವ್ರ ತತ್ವಗಳು ಜನರಿಗೆ ತಲುಪೋದು ಬೇಡವಾ? ಹಾಗಾಗಿ ದೊಡ್ಡ ಸಮಾಜಕ್ಕೆ ದೊಡ್ಡ ಧ್ವನಿ, ಅವ್ರು ಹೇಳಿದ ತಕ್ಷಣನೇ ಬೇಡಿಕೆಗಳು ಈಡೇರಿಸ್ಬಿಡೋದು. ಸಣ್ಣ ಸಮಾಜಕ್ಕೆ ಸಣ್ಣ ಧ್ವನಿ, ಅವ್ರದ್ದೇನು ಅಷ್ಟು ದೊಡ್ಡ ವೋಟ್ ಬ್ಯಾಂಕ್ ಅಲ್ಲ. ಅನಿವಾರ್ಯವಾಗಿ ಇದೆ ತಾನೇ ಕನ್ಕ್ಲೂಷನ್ಗೆ ಬರೋದು. ಅವ್ರದ್ದು ಎಷ್ಟು ಜನ ವೋಟರ್ಸ್ ಇದ್ದಾರೆ?
ಅಲ್ಲ, ಆ ವ್ಯಕ್ತಿ ಎಂಥವ್ರು ಅನ್ನೋದ್ರ ಮೇಲೆ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಬೇಕಾಗಿದೆ. ಆದ್ರಿಂದ ಮಾನ್ಯ ಸಭಾಪತಿಗಳೇ, ನಮ್ಮ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಇರ್ಬೋದು, ಸಾಯಿಬಣ್ಣ ಅವರು ಇರ್ಬೋದು, ನಾನಿರ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಯಾರ್ದು ವಿರೋಧ ಇಲ್ಲ. ಅದಕ್ಕೆ ಸುವರ್ಣಸೌಧದಲ್ಲೂ ಮತ್ತು ಏನು ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲೂ ಜಾಗ ಕೊಡಿ. ಕೆಲವು ಜನ ಮಹಾಪುರುಷರಿಗೆ 1 ಎಕರೆಗಟ್ಟಲೆ ಜಾಗ ಕೊಟ್ಟಿದ್ದೀರಾ, 2.5 ಎಕರೆಗಟ್ಟಲೆ ಜಾಗ ಕೊಟ್ಟಿದ್ದೀರಾ. ಕೆಲವು ಮಹಾಪುರುಷರಿಗಂತೂ 30 ಎಕರೆ 40 ಎಕರೆ ಜಾಗ ಕೊಟ್ಟಿದ್ದೀರಾ ದೇಶದಲ್ಲಿ. ನಿಜ ಶರಣ ಅಂಬಿಗರ ಚೌಡಯ್ಯಗೆ ಎಷ್ಟು ಜಾಗ ಕೇಳ್ತಾ ಇದ್ದೀವಿ? ನಾವೇನು ಎಕರೆಗಟ್ಟಲೆ ಕೇಳ್ತಾ ಇದ್ದೀವ? ಯಾಕೆ ಇಷ್ಟೊಂದು ಡಿಸ್ಕ್ರಿಮಿನೇಷನ್? ಹಾಗಾಗಿ ನಾನು ಮಾನ್ಯ ಸಭಾಪತಿಗಳಲ್ಲೇ ಭಿನ್ನಹ ಮಾಡ್ಕೊಳ್ತೇನೆ, ಪ್ರಾರ್ಥನೆ ಮಾಡ್ಕೊಳ್ತೇನೆ, ಸರ್ಕಾರದ ಮಂತ್ರಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಮುಖ್ಯಮಂತ್ರಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈ ಚರ್ಚೆ ಮತ್ತೊಂದು ಸರಿ ಬರಬಾರ್ದು, ಇದು ಎಕ್ಸಿಕ್ಯೂಷನ್ ಆಗಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ ಸಭಾಪತಿ. ನಾಗರಾಜ್, ಧನ್ಯವಾದಗಳು ಸಭಾಪತಿಗಳೇ. ಇಂದಿನ ದಿನ ತಿಪ್ಪಣ್ಣವರು ತಂದಿರತಕ್ಕಂತಹ ವಿಚಾರಧಾರೆಯು ಸರ್ಕಾರದ ಗಮನ ಸೆಳೆಸಬೇಕಂತ ವಿಚಾರಧಾರೆಯಲ್ಲಿ ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದಗಳು. 12ನೇ ಶತಮಾನದಲ್ಲಿ 13ನೇ ಶತಮಾನದಲ್ಲಿ ವಚನಕಾರರಾಗಿ ಶರಣ ಚಳುವಳಿಯ ಪ್ರಮುಖ ಪಾತ್ರ ವಹಿಸಿದ್ದಂಥ ಒಬ್ಬರು ಯಾರಾದರೂ ದಾರ್ಶನಿಕರಿದ್ದರೆ ಅಂಬಿಗರ ಚೌಡಯ್ಯರವರು ಅಂತಕ್ಕಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ವಚನಗಳಲ್ಲಿ ಯಾವಾಗಲೂ ಕೂಡ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದಂಥವರು, ಜಾತಿ ದೌರ್ಜನ್ಯಗಳನ್ನೆಲ್ಲ ಖಂಡಿಸಿದವರು, ಧಾರ್ಮಿಕ ಮತ್ತು ಕಾರ್ಮಿಕರ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸಿದವರು, ಬಡವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಅವರು ಸರಿಯಾದ ದಾರಿಗೆ ತರ್ತಕ್ಕಂಥ ಕೆಲಸಗಳಲ್ಲಿ ಬಹಳಷ್ಟು ವಚನಗಳಲ್ಲಿ ಅವರು ತೊಡಗಿಸ್ಕೊಂಡವರು. ಅವರು ಸರಿಸಮನಾಗಿ ಅಕ್ಕ ಮಹಾದೇವಿ ಇರ್ಬೋದು, ಅಲ್ಲಮ ಪ್ರಭು ಇರ್ಬೋದು, ಅಂಥ ಮಹಾನ್ ವ್ಯಕ್ತಿಗಳ ಸಾಲಿಗೆ ಸೇರ್ತಕ್ಕಂಥ ಯಾರು ಇದ್ದರೆ ಅಂಬಿಗರ ಚೌಡಯ್ಯನವರು ಅಂತ ಮಾತು ಹೇಳಿ ಕೇಳ್ತೀನಿ. ಕಳೆದ 4-5 ಬಾರಿ ಎಲ್ಲರೂ ಕೂಡ ಹೇಳಿದ ವಿಚಾರ ನಾನು ಕೂಡ ಹೇಳ್ತೀನಿ. ಇವರ ಬೇಡಿಕೆ ಬಹಳ ಸಮಂಜಸವಾಗಿರ್ತಕ್ಕಂಥದ್ದು, ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ನಮ್ಮ ಇತಿಹಾಸವನ್ನು ಜೀವಂತ ಇಡಲಿಕ್ಕೋಸ್ಕರ, ನಾವು ಪರಂಪರೆ ಜೀವಂತ ಇಡಲಿಕ್ಕೋಸ್ಕರ, ಯುವ ಪೀಳಿಗೆಗೋಸ್ಕರ ಇಂಥವರ ಆದರ್ಶ ಮತ್ತು ಅವರ ತತ್ವಗಳು ಮತ್ತು ಅವ್ರು ನಡೆದು ಬಂದ ದಾರಿಗಳನ್ನು ನಾವು ಯುವ ಪೀಳಿಗೆ ಜೀವಂತ ಇಡ್ತಾ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರೋ ಕಾರಣಕ್ಕೋಸ್ಕರವಾಗಿ ಒಂದು ಪ್ರತಿಮೆನ ಇಡಬೇಕು ಅನ್ನೋ ವಿಚಾರನ ಹೇಳಿದ್ರಲ್ಲ, ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಸಹಕಾರನು ಅದಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ, ಸರ್ಕಾರವನ್ನು ಕೂಡ ಆಗ್ರಹ ಮಾಡ್ತೀವಿ. ಅದು ಯಾವ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಹಿಂದುಳಿದ ಮುಖ್ಯಮಂತ್ರಿನೋ ಮೇಲ್ವರ್ಗದ ಮುಖ್ಯಮಂತ್ರಿ ಪ್ರಶ್ನೆ ಬರಲ್ಲ. ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಆಗ್ರಹವಾಗಿ ನಾವು ಅಂಬಿಗರ ಚೌಡಯ್ಯನ ಪ್ರತಿಮೆಯನ್ನು ನಾವು ಉತ್ತಮವಾದಂಥ ಸರಿಯಾದ ಜಾಗದಲ್ಲಿ, ಎಲ್ಲ ಯುವಕರಿಗೆ ಆಕರ್ಷಣೆ ಆಗೋ ಜಾಗದಲ್ಲಿ, ಒಂದು ಅಧಿಕಾರದ ಕೇಂದ್ರ ಶಕ್ತಿ ಇರ್ತಕ್ಕಂಥ ಜಾಗದಲ್ಲಿ, ಶಕ್ತಿ ಕೇಂದ್ರದಲ್ಲಿ ಎಲ್ಲರೂ ಕೂಡ ಒಂದು ಸ್ಥಾಪನೆ ಮಾಡಿದ್ದೆ. ಆದರೆ ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ ಅಂತೇಳಿ ಈ ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಡೋದು ಸಭಾಪತಿಗಳು ಧನ್ಯವಾದಗಳು. ಸಚಿವರು, ಇಷ್ಟೆಲ್ಲ ಡಿಮಾಂಡ್ ಐತಿ, ಸ್ಪಷ್ಟವಾಗಿ ಹೇಳ್ಬಿಡಿ. ಇವತ್ತು ಉತ್ತರ ಹೇಳಿ. ಅಲ್ಲಲ್ಲ, ಉತ್ತರ ಕೇಳಕತ್ತು ನಾ ಕೊಡ್ತೀನಿ. ಉತ್ತರ ಹೇಳಿ. ಈಗ ಇಷ್ಟು ಮಂದಿದೆಲ್ಲ ಬೇಡಿಕೆ ಐತಿ ನೋಡಿ, ಅದೇನು ಮಾಡ್ತೀವಿ. ಸಭಾಪತಿಗಳೇ, ಸಾಬಣ್ಣವರು, ಶ್ರೀನಿವಾಸ್ ಅವರು, ಕೇಶವ ಪ್ರಸಾದ್ ಅವರು, ಹಿರಿಯರಾದಂಥ ವಿಶ್ವನಾಥ್ ಸಾಹೇಬರು, ಶಿವಕುಮಾರ್ ಅವರು, ರವಿಕುಮಾರ್ ಅವರು, ನಾಗರಾಜ್ ಅವರು ಎಲ್ಲರ ಅಭಿಪ್ರಾಯವನ್ನು ಹೇಳಿದೆ. ನನ್ನ ಅಭಿಪ್ರಾಯನೂ ನಾನು ಮೊದಲೇ ಹೇಳಿದ್ದೆ ಮಾನ್ಯ ಸಭಾಪತಿಗಳೇ. ನನಗೇನಂದ್ರೆ, ನನಗೆ ವಿಶ್ವನಾಥ್ ಸಾಹೇಬ್ರು ಒಂದು ಮಾತು ಹೇಳಿದ್ರು, ಎಲ್ಲಾದ್ರೂ ಹುಡ್ಕೊಂಬರ್ರಿ ಅಂತ. ಹುಡ್ಕೊಂಬರಂಥದ್ದಿಲ್ಲ, ನಾವೇ ಜಾಗವನ್ನು ಗುರುತಿಸಿ ಒಳ್ಳೆ ಜಾಗದೊಳಗೆ ಆ ಮೂರ್ತಿಗೆ ಇಟ್ಟರೆ, ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರೆ ಬರೋ ರೀತಿ ಒಳಗೆ. ಅಂಗಡಿಗೆ ಸರ್ ಎಷ್ಟು ದಿವಸ ಮಾಡ್ತೀರಿ, ಎಲ್ಲಿ ಮಾಡ್ತೀರಿ? ನನಗೆ ಸ್ವಲ್ಪ ಟೈಮ್ ಬೇಕು ಸರ್. 8 ದಿವಸ ಅಂತಂದ್ರೆ 1 ತಿಂಗಳನೋ 2 ತಿಂಗಳೋ ಹೇಳಕ್ಕಾಗಲ್ಲ ಸರ್. ಒಂದು ಮನೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾವು ವರ್ಷಗಟ್ಟಲೆ 100ರಷ್ಟು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ಅದಕ್ಕೆ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಯಾಕಂದ್ರೆ DPR ಮುಖ್ಯಮಂತ್ರಿಗಳ ಗಮನಕ್ಕೂ ತರಬೇಕು. ನಾನು ಕೆಲವೊಂದಿಷ್ಟು ವಿಚಾರಗಳನ್ನ ಗಮನಕ್ಕೆ ತಂದು ನಿಶ್ಚಿತವಾಗಿ ಇದು ಮತ್ತೊಮ್ಮೆ ತಿಪ್ಪಣ್ಣವ್ರಿಗೆ ಕೇಳೋಂಥದ್ದು ಅವಶ್ಯಕತೆ ಇಲ್ಲ, ಮತ್ತೆ ಯಾವ ಸದಸ್ಯರು ಕೇಳೋದಲ್ಲ. ಇದನ್ನ ಅಲ್ಲೆಲ್ಲ ಮಾಡ್ತೀರಾ ಸರ್? ನಾನು ಟೈಮ್ ಅದನ್ನೇ ಹೇಳ್ತೀನಲ್ಲ, ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ. ಕೇಳ್ತಾರ ಅವರು ಸರ್. ಈಗ ಒಂದ್ ಸೆಕೆಂಡ್ ಮತ್ತೆ ಕೇಳ್ತಾರ ತಿಪ್ಪಣ್ಣಪ್ಪ. ನಾನೇನ್ ಹೇಳಕತ್ತೀನಿ, ಒಂದು ಪ್ರೊಸೀಜರ್ ಪ್ರಾರಂಭ ಮಾಡ್ತೀವಿ.
ಆಯ್ತು. ಆದಷ್ಟು ಬೇಗನೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು, ಮೂರ್ತಿನ ಆದೇಶ ಕೊಡು. ಸಾಮಾನ್ಯ ಗೊತ್ತು ಸರ್, ಗೊತ್ತು. ಸುಮ್ಮನೆ ಕುಂದ್ರಿ ಒಂದ್ ಸೆಕೆಂಡ್ ಹೇಳ, ನನ್ ಕಂಪ್ಲೀಟ್ ಅನ್ನ ಮತ್ತೆ ಹೇಳಿ. ಸಭಾಧ್ಯಕ್ಷ ಟೈಮ್ ಕೊಟ್ಟರೆ 1 hour ಚರ್ಚೆ ಮಾಡೋಣ, ಏನ್ ತೊಂದರೆ ಇಲ್ಲ. ಉತ್ತರ ಹೇಳಿ. ನಾನೇನ್ ಹೇಳೋದು ಮಾನ್ಯ ಸಭಾಪತಿಗಳೇ, ಈಗ ಜಾಗ ಐಡೆಂಟಿಫೈ ಮಾಡಿದ ಮೇಲೆ ಮೂರ್ತಿ ಆರ್ಡರ್ ಕೊಡೋದನ್ನು ಅವ್ರಿಗೆಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಯಾವುದನ್ನು ಮುಚ್ಚಿಡಕ್ಕಾಗಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಮಾಡಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನೀವು ಹೇಳಿದ್ದು ನಾವು ದೊಡ್ಡ ಸಮಾಜ, ಸಣ್ಣ ಸಮಾಜ, ಯಾವ ಸಮಾಜನೂ ನಮ್ಮ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ ರವಿಕುಮಾರ್ ಎಷ್ಟು ಉದಾಹರಣೆ ಕೊಡಂತ ಹೇಳ್ತೀವಿ ನಿಮಗೆ. ತಳವಾರ ಎಷ್ಟು ಜನ ಕೇಳಿ ನೀವು ಕೇಳ್ರಿ. ನೀವು ಪ್ರೊಫೆಸರು ಮನಸ್ಸಿಗೆ ಬಂದಾಗ ಮಾಡಿದ್ರೆ ಹುಡುಗರು ಕೇಳಿ ಮಾತಾಡ್ರಿ. ವಿಧಾನಸೌಧ ಪಕ್ಕದ ಕೇಳಿ ಮಾತಾಡಿ. ಸಮಾಜ ಕೊಡ್ಸಲ್ಲ, ವಿಧಾನಸೌಧ ಪಕ್ಕದ ಕೊಡ್ಸಲ್ಲ, ಸಮಾಜದಲ್ಲಿ ಕೊಡ್ಸಲ್ವಾ? ನಮ್ಮ ಸಮಾಜದಲ್ಲಿ ಕೊಡ್ಸಲ್ಲ. ಸಾಬಣ್ಣವ್ರೆ ಒಂದ್ ಸೆಕೆಂಡು. ಈಗ ಸರ್, ಈಗ ಹೋದ ವರ್ಷ ಏನೋ ಇದ್ರೊಳಗೆ ಇದನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ದೇವರಾಜ ಅರಸರು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತಂದ್ರೆ ಮೂರ್ತಿ ರೆಡಿ ಹಾಕೋ ಟೈಮ್ ಹಿಡಿತು, ಮತ್ತೊಂದಕ್ಕೂ ಟೈಮ್ ಹಿಡಿತು. ಕನಿಷ್ಠ 1.5 ವರ್ಷ ಟೈಮ್ ಹಿಡ್ಕೊಂತು. ಒಮ್ಮೊಮ್ಮೆ ಮೂರ್ತಿ ಕೊಟ್ಟ ಮೇಲೆ ಆರ್ಡರ್ ಕೊಡ್ತೀವಿ. ಒಂದಂತೂ ಸತ್ಯ, ಒಂದು ಕಮಿಟ್ಮೆಂಟ್, ಒಂದು ಒಳ್ಳೆ ಜಾಗದಾಗ ಗೌರವ ಬರೋ ರೀತಿಯೊಳಗೆ, ಈಗೇನು ಎಲ್ಲ ಸದಸ್ಯರು ಹೇಳಿದ್ರು, ಗೌರವ ಬರೋ ರೀತಿಯೊಳಗೆ ಅಂಥ ಜಾಗನ ಸಹ ಕಮಕ್ನೂರ್ ಜೊತೆಗೆ ಮಾತಾಡಿ ಕಮಕ್ನೂರವ್ರು ಒಪ್ಪಿಗೆ ಕೊಟ್ಟ ಮೇಲೆ ಒಂದು ಒಳ್ಳೆ ಜಾಗದಾಗ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದು 100% ಸತ್ಯ. ತಿಪ್ಪಣ್ಣ ಸರ್, ಈಗ ಬೆಂಗಳೂರು ವಿಧಾನಸೌಧ ಆಗ್ಬೋದು, ಎಲ್ಲಿ ವಿಧಾನಸೌಧ ಆಗ್ಬೋದು, ಬೆಂಗಳೂರಿನೊಳಗ ಪ್ರಮುಖವಾದಂತ ಜಾಗ ಇರ್ಬೋದು. ಬೆಳಗಾವದಾಗೂ ಹೇಳ್ತಾರೆ, ಕೇಳಬೇಕು. ಸಭಾಪತಿಗಳೇ, ಜಾಗ ಇಲ್ಲೇ ಬೇಕಂತಲ್ಲ, ಸಮಸ್ಯೆಗಳು ಇರ್ತಾವ ನೋಡ್ರಿ. ನೀವು ಮಾಡ್ಲಾರ ಕೆಲಸ ನಾವು ಮಾಡ್ತೀವಿ, ನಮಗ್ ಗೊತ್ತಿಲ್ಲ. ಅಂಬಿಗರ ಚೌಡೇಶ್ವರಿ ಇಷ್ಟೆಲ್ಲ ಹೇಳಕತ್ರಿ, ಯಾಕೆ ರವಿಕುಮಾರ್ ನಿಮ್ ಪಾಲ ಕೆಲಸ ಮಾಡಿ ಅದ್ರ ಬಗ್ಗೆ ಅದನ್ನ ಯಾವ ದಿಕ್ಕಿಗೆ ತಗೊಂಡು ಹೋಗ್ಬೇಡಿ. ನಮ್ಮ ಸರ್ಕಾರ ಬಂದು ಮತ್ತೆ ಮಾಡ್ಬೇಕಾಗ್ಬೋದು, ಮಾಡ್ತೀವಿ ನಿಮ್ಮ ಪಾರ್ಟಿ ಒಳಗನ ನೀವು ಇದಕ್ಕೆ ರಾಜಕಾರಣ ಮಾಡ್ಬೇಡ್ರಿ ಅಂತ ಹೇಳ್ತೀನಿ ನಾನು. ನನಗೆ ಕಮಿಟ್ಮೆಂಟ್ ಇದೆ, ನಮ್ಮ ಸರ್ಕಾರ ಕಮಿಟ್ಮೆಂಟ್ ಇದೆ, ನಮ್ಮ ಮುಖ್ಯಮಂತ್ರಿಗಳ ಕಮಿಟ್ಮೆಂಟ್ ಇದೆ, ನಾವು ಮಾಡ್ತೀವಿ. ಯಾಕೆ ಹೇಳ್ತೀರಿ? ಅಲ್ಲಿ ಕೇಳಿ, ಮಂತ್ರಿಗಳು ಮಾತಾಡ್ತಾರೆ, ಅಲ್ಲಿ ಅವ್ರು ಮಾತಾಡ್ತಾರೆ, ನೀವ್ ಯಾಕೆ ಮಾತಾಡ್ತೀರಿ? ಕುತ್ಕೊಳ್ಳಿ, ನಾ ಹೇಳ್ದೆ ಮಾತಾಡ್ರಿ. ತಿಪ್ಪಣ್ಣ ಕೇಳಿ. ಮಾನ್ಯ ಸಭಾಪತಿಗಳೇ, ತಿಪ್ಪಣ್ಣ ಒಂದ್ ನಿಮಿಷ ಹೇಳಿ. ಇಷ್ಟೊಂದರ ಎಲ್ಲರೂ ಇದ್ರ ಸಮರ್ಥನೆಗೆ ನಾವು ಮಾಡಿದ್ದೀವಿ. ಆದರೆ ನಮ್ಮ ತಿಪ್ಪಣ್ಣವರು ಮಾಡಿದ ಮೇಲೆ ಅದು ಮುಂಚೆ ಯಾರೂ ಮಾತಾಡಿರಲಿಲ್ಲ ಇದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಈಗ ಅವರು ಸಹಾನುಭೂತಿ ತೋರಿಸ್ತಾ ಇದ್ದಾರೆ, ಸಂತೋಷ. ಅದಕ್ಕೆ ನಮ್ಮ ಮಂತ್ರಿ ಈಗಾಗಲೇ ಹೇಳಿದ್ದಾರೆ, ಅವರು ನಮ್ಮ ತಿಪ್ಪಣ್ಣವರು ಕರ್ಕೊಂಡು ಹೋಗಿ ಅವ್ರಿಗೆ ಇಷ್ಟ ಅವರು ಬರುವ ಜಾಗದಲ್ಲಿ, ಆಸೆ ಆಗುವ ಜಾಗದಲ್ಲೇ ನಾವು ಆದಷ್ಟು ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ತಾವು ಅದನ್ನು ಒಪ್ಕೊಂಡು. ತಿಪ್ಪಣ್ಣ ಮಾನ್ಯ ಸಭಾಪತಿಗಳೇ, ಇಡೀ ಸದನಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ನಿಮ್ಮ ಪಾದ ಕಮಲಗಳಿಗೆ ನಮಸ್ಕಾರ ಹೇಳ್ತೀನಿ. ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಾನು ಈ ಸದನದಲ್ಲಿ ಬಂದಿದ್ದಕ್ಕೆ ಸ್ವಾರ್ಥಕಾಯಿತು ಎಂಬ ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತೇನೆ. ಮಾನ್ಯ ಸಭಾಪತಿಗಳೇ, ಏನು ನಿಮ್ಮ ಗಂಟು ಹೋಗ್ಯದ ತಂಗಡಿ ಸಾಬ್? ಭಕ್ತ ಕನಕದಾಸರ ಮೂರ್ತಿಗೆ 3 ಎಕರೆ ಜಾಗ ವಿಶ್ವನಾಥಣ್ಣ 3 ಎಕರೆ ಬೇಲಿ ಹಾಕೊಂಡಾರ ವಿಧಾನಸೌಧ ಮುಂದೆ. ಮಹರ್ಷಿ ವಾಲ್ಮೀಕಿದು 3 ಎಕರೆ ಜಾಗ, ಬಸವೇಶ್ವರ ಮೂರ್ತಿಗೆ ಬೇಕಾದವ್ರ ಜಾಗ, ಸಂಗೊಳ್ಳಿ ರಾಯಣ್ಣ ಇಂಥವೆಲ್ಲ ಸಾವಿರಾರು ಗಂಟೆ ಎಲ್ಲ ಕಡೆ ಕೂಡಿಸ್ತೀರಲ್ಲಪ್ಪ. ನಮ್ಮ ಸಲುವಾಗಿ DPR ವಾಪಸ್ ಬರ್ತದ, ಉಳ್ಕಿವಕ್ಕೆಲ್ಲ DPR ಯಾಕೆ ಹೋಗ್ತದ? ಹಂಗೆ ಸೀದಾ ಹೋಗ್ತಾವ. ನಾವೇನು ಮನುಷ್ಯರಿಗೆ ಹುಟ್ಟಿವಿ, ಏನು ದನಕ್ಕೆ ಹುಟ್ಟಿವಿ? ಅದನ್ನ ಹೇಳ್ರಿ. ಈ ಸಮಾಜ ಏನು ಅದನ ಇಲ್ಲಿ ಹೇಳ್ರಿ. ಈ ಸಮಾಜ ಎದಕ್ಕೆ ಬೇಕು ನಿಮಗೆ? 5 ಸಲ ಆಯಿತು ಮಾನ್ಯ ಸಭಾಪತಿಗಳು
ನೀವು ಕೊಟ್ಟಂತ ಮಾತನ್ನು ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ ಮಾನ್ಯ ಸಭಾಪತಿಗಳು. ಇವರ ಬೇಡಿಕೆ ಈಡೇರಿಸಬೇಕು, ಇದು ಅತ್ಯಂತ ಸಮಂಜಸದ. ನಾವು ನಿಜ ಶರಣ ಅಂತ ಕರೆದಿದ್ದಲ್ಲ, ಇದು 12ನೇ ಶತಮಾನದಲ್ಲಿ ಬಸವಣ್ಣವರು ಇವರ ವಿಚಾರಗಳನ್ನು ನೋಡಿ ಬಸವಣ್ಣವರೇ ಕರೆದ 63 ಶರಣರಲ್ಲಿ ನೀನೇ ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಹೆಸರಿಟ್ಟಿರೋದ. ಏನು ಸುತ್ತ ಕಾಡವ, ಗಿಡ ಹಚ್ತೀರಿ, ದುನಿಯಾದೆಲ್ಲ ಕಟ್ತೀರಿ, ಹುಲಿ ಹೋತವ, ನರಿ ಹೋತವ. ನಾ ಬೇಡಿದೇನು 10x20 ಜಾಗ ಒಂದು ಇದು ಕಟ್ಟಿಗೆ ಅದ್ರ ಮ್ಯಾಲೆ ನಿಲ್ಲಿಸ್ತೀವಪ್ಪ. ನಮ್ಮದು ಸಂದೇಶ ಹೋಲಿ, ನಮ್ಮ ಜನಕ್ಕೆ ಏನಂತ ಹೇಳ್ಬೇಕು. ನಾವು ಹೊರಗೆ ಹೋದ ಕೂಡಲೇ ನಮ್ಮ ಜನ ಕೇಳ್ತಾರ ನೀ ಏನು ಮಾಡಿದೆಪ್ಪ ಅಂತೇಳಿ. ನಮ್ಮ ಗುರುವಿಂದ ಒಂದು ಇದು ಬೇರೆ ಬೇರೆಯವ್ರು ಎಲ್ಲರಿಗೂ ಕೂಡಿಸಿರಿ. ಎಲ್ಲ ಕಾಲ DPR ಬೇಕಾಗಿಲ್ಲ. ಒಂದು ನಾ HK ಪಾಟೀಲ್ಗೆ ನಾ ನೆನೆಸ್ಬೇಕಾಗ್ತದ. ಅವ್ರ ಮುಖ್ಯಮಂತ್ರಿ ಕೇಳಲಿ, ಯಾರಿಗೂ ಕೇಳಲಿಲ್ಲ. ನನ್ನ ಪ್ರಸ್ತಾವನೆ ಬಂತು, ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿಯ ಅಭಿವೃದ್ಧಿ ನಿಗಮ ಮಾಡ್ಬೇಕಾದ್ರೆ ಇಲ್ಲೇ ಡಿಕ್ಲೇರ್ ಮಾಡಿಬಿಟ್ರು ಅವರು ಮಾನ್ಯ ಸಭಾಪತಿಗಳ ಸೂಚನೆ ಮೇರೆಗೆ. ಆಮೇಲೆ ಅಂಬಿಗರ ಚೌಡ ಐಕ್ಯ ಸ್ಥಳ ನೀರಾಗ ಮುಳುಗಾಗ್ತದೆ ಸರ್, ಹ್ಯಾಂಗೆ ಮಾಡ್ಬೇಕು, ನೀವು ಪ್ರವಾಸೋದ್ಯಮ ಇದ್ದಿದ್ದೀರಿ ಅಂತ ಹೇಳಿದಾಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ವಾಪಸ್ ತಂದು ಅದಕ್ಕೊಂದು ಸಮಿತಿ ಮಾಡಿ ಅದಕ್ಕೆ 100 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಅಲ್ಲಿಯ ಐಕ್ಯ ಸ್ಥಳದ ಅಭಿವೃದ್ಧಿಗಾಗಿ ಮಾಡ್ಯಾರ. ಅವಾಗಲೂ ಯಾರು ಮುಖ್ಯಮಂತ್ರಿ ಕೇಳಕ್ಕೆ ಹೋಗಿಲ್ಲ, ಅವ್ರ ಅಧಿಕಾರ ಇತ್ತು, ಅವ್ರ ಇಲಾಖೆ ಇತ್ತು, ಅವ್ರು ಮಾಡಿದ್ರು. ಅದಕ್ಕಾಗಿ ಇದು ನಮ್ಮ ತಂಗಡಿಗೆಯವರೇ, ನಿಮ್ಗೆ ಅಧಿಕಾರದ ನೀವು ಪ್ರಸ್ತಾವನೆ ಕಳಿಸ್ಬೇಕು, ಕ್ಯಾಬಿನೆಟ್ಗೆ ಅಪ್ರೂವ್ ತಗೋರಿ. ಅಲ್ಲಿ 416 ಮಂತ್ರಿಗಳು ಇರ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಇದು ಸುವರ್ಣಸೌಧ ಆದ್ರೆ ನಾಳೆಗೆ ಗುದ್ದಲಿ ಪೂಜೆ ಆಗ್ಬೇಕು. ವಿಧಾನಸಭೆ ಆದ್ರೆ ಯಾರು ಆಸ್ತಿ ಇದೆ ಎಲ್ಲ, ಏನಂತ ತಿಳ್ಕೊಂಡ್ರಿ ನೀವೆಲ್ಲ? ವಿಧಾನಸೌಧ ಬಂದು ಕೂಡಿ ಎಲ್ಲ ನಿಮ್ಮದೇ ಆಸ್ತಿ ಆಗ್ತದ? ಯಾರ ಆಸ್ತಿ ಇದೆ ಎಲ್ಲ? ನೀವೆಲ್ಲ ಹೀಗೆ ತಾರತಮ್ಯ ಮಾಡ್ಲಕ್ಕ ನಾವು ಎದಕ್ಕೆ ಬೇಕಾಗಿದೆ? ಖಾಲಿ ಓಡಿಸ್ಲಿಕ್ಕೆ ಬೇಕಾ ನಿಮ್ಗೆ? ನಾವು ಮನುಷ್ಯರಲ್ಲ, ನಮ್ಮವರು ಹೋಗ್ತಾರೆ ಬರ್ತಾರೆ. ನಮ್ದೊಂದು ಮೂರ್ತಿ ಇತ್ತಂತ ನಮಸ್ಕಾರ ಮಾಡ್ತಾರೆ, ನಮ್ಮ ಗುರುವನಪ್ಪ, ನಮ್ಮ ಸಮಾಜದಪ್ಪ ಅಂತೇಳಿ. ಈ ಸಮಾಜನ ಜೀವಂತ ಅಂತ ಹೇಳ್ಬೇಕಾದ್ರೆ ಬೇಕು. ಇಲ್ಲಿ ಒಂದು ಗುದ್ರಿ ಎಲ್ಲಾರು ಒಂದ್ಸಲ ಜಾಗ ತೋರಿಸ್ರಿ, ಒಂದು ಗುದ್ರಿ ಪೂಜೆ ಆಗಲಿ. ಸುವರ್ಣಸೌಧ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮವ್ರು ಹೇಳಿದ್ರು, ಅದ್ರ ಖರ್ಚು ಸುಖ ನಾನೇ ಕೊಡ್ತೀನಿ, ಆ ಜಮೀನು ಸುಖ ಎಲ್ಲನೂ ನಾನು ನೋಡ್ಕೊತೀನಿ, ಇಲ್ಲಿ ಕೂಡಿಸ್ತಾನೆ ನಾನು ಭಾಳ ಸಂತೋಷ ಪಡ್ತೀನಿ ಅಂತ ಹೇಳಿದ್ರು. ಇದು ಇಲ್ಲಿ ಸುವರ್ಣಸೌಧ ಮುಂದೆ ಕೂಡಿಸ್ತಿರ್ಬೇಕಾದ್ರೆ ವಿಧಾನಸೌಧ ಮುಂದೆ ಕೂಡಿಸ್ತೀರಿ ಅಂತ ನಾನು ಕೇಳ್ಕೊಂಡೀನಿ. ಪುಟ್ಟಣ್ಣನವರು CMಗೂ ಮಾತಾಡಿದ್ರು, ನಮ್ಮ ಸಂಬಂಧಪಟ್ಟ ಮಂತ್ರಿನೂ ಮಾತಾಡಿದ್ರು. ಇದು ಒಳ್ಳೆಯ ವಾತಾವರಣ ಅಲ್ಲ. ಗೃಹ ಮಂತ್ರಿನೂ ಇಲ್ಲೇ ಯಾರ ದೊಡ್ಡ ಅನುಭವಿಸ್ತರು. ಅವಾಗ HK ಪಾಟೀಲ್ ಡಿಕ್ಲೇರ್ ಮಾಡೋ ಮುಂದೆ ಅವರು ಇದ್ದರು. ಈಗೆಲ್ಲ ವಿಚಾರ ಮಾಡಬೇಕು. ಎಲ್ಲ ದೊಡ್ಡ ದೊಡ್ಡ ಮಂತ್ರಿಗಳಿದ್ದೀರಿ, ಸಮಾಜ ಸುಧಾರಕರಿದ್ದೀರಿ, ಸಮಾಜಕ್ಕೆ ಬೆನ್ನೆಲುಬಾಗಿದ್ದೀರಿ. ನೀವು ಯಾವುದೇ ಸಂದರ್ಭ ಬಂದಾಗ, ಇಂಥ ವಿಷಯ ಬಂದಾಗ ಎಲ್ಲರೂ ಕೂಡ ಮುಖ್ಯಮಂತ್ರಿ ಮಾತಾಡಬೇಕು, ಬೇರೆಯವರು ಎಲ್ಲರಿಗೂ ಮಾತಾಡಬೇಕು. ಪಕ್ಷದ ದೃಷ್ಟಿಯಿಂದ ಇದು ಪಕ್ಷಕ್ಕೆ ಒಳ್ಳೇದಾಗ್ತದೆ, ಪಕ್ಷಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ನಿಮ್ಮ ಎಲ್ಲ ಸಮಾಜ ಹ್ಯಾಂಗೆ ಗುರುಗಳಾರ ಹಂಗೆ ನಮ್ಮ ಗುರು ನಿಜ ಶರಣ ಅಂಬಿಗರ ಚೌಡಯ್ಯ. ಇದು ನಾಳೆಗೆ ಗುದ್ರಿ ಪೂಜೆ ಆಗ್ಬೇಕು. ಇಲ್ದ್ರ ಹೋಗ್ತೀನಿ ನಾ ಇದಕ್ಕೆ ಬೇಡ ಹೇಳಿ ಅವರು. ತಿಪ್ಪಣ್ಣ ಮಿನಿಸ್ಟರ್ ಹೇಳ್ತಾರೆ, ತಿಪ್ಪಣ್ಣ ಮಿನಿಸ್ಟರ್ ಹೇಳ್ತಾರೆ, ಉತ್ತರ ಹೇಳಿ. ಬೇಡ ಕುತ್ಕೋಲಿ ಉತ್ತರ ಹೇಳ್ತಾರೆ. ಕೇಳ ಉತ್ತರ. ನಿಜವಾಗ್ಲೂ ಮಾಡಲೇಬೇಕು ಅದು. ಈಗ ಮಿನಿಸ್ಟರ್ ಸಾಹೇಬರು ಈಗ ಒಂದು ಸರ್, ಮಾನ್ಯ ಸಭಾಪತಿಗಳೇ, ಎಲ್ಲ ಮಾತಾಡಂತ ಇಲ್ಲ, ನಾನು ಫಸ್ಟ್ಗೆ ಬಂಧುಗಳನ್ನೇ ಹೇಳಿದ್ದೀನಿ, ಈ ಸತೆ ಮಾಡ್ತೀವಿ ಅಂತ. ಯಾಕಂದರೆ ನಮಗೂ ಗೊತ್ತಿದೆ ಅಂಬಿಗರ ಚೌಡಯ್ಯರ ಬಗ್ಗೆ, ನಮಗೂ ಗೊತ್ತಿದೆ. ನಾವು ಒಂದು ಸಣ್ಣ ಸಮುದಾಯದಿಂದ ಬಂದಂಥವ್ರು. ಇವರು ಅದೆಲ್ಲ ಕೆಲವೊಂದಿಷ್ಟು ವಿಚಾರಗಳನ್ನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಸರ್ಕಾರನೇ ಬದ್ಧ ಇದೆ, ಮಾಡ್ತೀವಿ ಅಂತಂದಮೇಲೆ ಇಷ್ಟೆಲ್ಲ CM ಸಾಹೇಬರಿಗೆ, ಮುಖ್ಯಮಂತ್ರಿಗಳಿಗೂ ಎಲ್ಲ ಸಮುದಾಯದ ಬಗ್ಗೆ ಗೌರವ ಇದೆ. ಅದಕ್ಕೆ ತಿಪ್ಪಣ್ಣವರು ಹಿರಿಯರು, ನೀವು ಅದೆಲ್ಲ ನಮಗೆ ಮಾರ್ಗದರ್ಶನ ಮಾಡಬೇಕು. ವಯಸ್ಸಿನ ನಮಗಿಂತ ಹಿರಿಯರು, ನೀವು ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡಿದ್ರೆ ನೀವೇ ಏನೆಲ್ಲ ಮಾತಾಡಿದ್ರು ಅಂದರೆ ಹೆಂಗೆ ಸಾಧ್ಯ ಆಗುತ್ತಾ? ಅದಕ್ಕೆ ಆ ರೀತಿ ಮಾತಾಡೋದು ಬೇಡ. ನಾನು ನಿಮ್ಮನ್ನ ಜೊತೆಗೆ ಕರ್ಕೊಂಡು ಒಳ್ಳೆಯ ಜಾಗವನ್ನು ಗುರುತಿಸಿ, ಸುವರ್ಣಸೌಧ ಇರ್ಬೋದು, ಸುವರ್ಣ ವಿಧಾನಸೌಧ ಇರ್ಬೋದು, ಮತ್ತು ಬೇರೆ ಬೇರೆ ಇದಕ್ಕಿಂತ ಒಳ್ಳೊಳ್ಳೆ ಜಾಗಗಳದು, ಸರ್ಕಲ್ಗಳದಾವೆ, ದೊಡ್ಡ ದೊಡ್ಡ ಇದೇ ಅದಾವೆ. ಅಲ್ಲೆಲ್ಲ ನೋಡಿ ಎಲ್ಲಿ ಗೌರವ ಬರ್ತೈತೆ, ಅಂಬಿಗರ ಚೌಡಯ್ಯರ ಮೂರ್ತಿ ಇಟ್ಟರೆ ಎಲ್ಲಿ ಗೌರವ ಬರ್ತೈತೆ ಅನ್ನೋದನ್ನು ನೋಡಿ ಐಡೆಂಟಿಫೈ ಮಾಡಿ
ಆದಷ್ಟು ಬೇಗನೆ ನನಗೆ ದಿವಸಗಳನ್ನು ಹೇಳೋಕ್ಕಾಗಲ್ಲ. ಮೂರ್ತಿ ಆರ್ಡರ್ ಮಾಡಿದ ಮೇಲೆ ಒಮ್ಮೊಮ್ಮೆ ಮಾನ್ಯ ಸಭಾಪತಿಗಳು ಮೂರ್ತಿ ಒಂದೊಂದು ವರ್ಷ ಟೈಮ್ ತಗೊಂಡಂಥ ಉದಾಹರಣೆಗಳು ಇದ್ದಾವೆ. ಆಗಲಿ ಎಷ್ಟು ಸಾಧ್ಯ ಆಗುತ್ತೆ ಮಾತು ಕೊಟ್ಟಿವಿ. ಇಲ್ಲಿ ಹೌಸ್ನಾಗ ಮಾತಾಡಿದ್ವಿ, ತಾವು ಅದಕ್ಕೆ ಪತ್ರ ಬರೆದಿದ್ರಿ ಮುಖ್ಯಮಂತ್ರಿಗಳಿಗೆ. ಎಲ್ಲ ಸದಸ್ಯರು ಬಹಳ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ. ಸದನದ ಒಪ್ಪಿಗೆಯಿಂದ ನಾನು ಇಲಾಖೆ ಮಂತ್ರಿಯಾಗಿ ಅದಕ್ಕೆ ಅಂಬಿಗರ ಚೌಡಯ್ಯ ಗೌರವ ಕೊಡುವಂತ ಕೆಲಸವನ್ನು ಮಾಡ್ತೀನಿ. ಮಾನ್ಯ ಸಭಾಪತಿಗಳೇ, ಎರಡೇ ಲೈನ್ ಈಗ ಜಯಂತಿ ಮಾಡುವಂತ ಸಂದರ್ಭದಲ್ಲಿ 500,000 ಜನ ಬರ್ತಾರೆ, ನಿಂತ್ಕೊಳ್ತಾರೆ, ಪುಷ್ಪಾರ್ಚನೆ ಮಾಡ್ತಾರೆ. ಅಷ್ಟೆಲ್ಲ ಜಾಗ ಬೇಕಾಗತ್ತೆ. ಯಾವ್ದೋ ಒಂದು ಸರ್ಕಲ್ ಅಲ್ಲಿ ನೀವು ಯಾಕೆ ಅದನ್ನ ನಿಂತ್ಕೊಂಡು ಮಾತಾಡ್ತಿದ್ದೀರಿ? ಉತ್ತರ ಕೊಟ್ಟಿದ್ದಾಯ್ತು, ಆಯ್ತ್ರಿ. ನೀವು ಅಲ್ಲಿ ಇದ್ರಲ್ಲಿ ಮುಗಿತು ನೀವು ಮತ್ತೆ ಆಯ್ತಲ್ಲ, ಅದಕ್ಕೂ ನೀವು ಅಲ್ಲ ಉತ್ತರ ಕೊಟ್ಬಿಟ್ರು ಸ್ಟ್ಯಾಚು. ಅದ್ರಲ್ಲೂ ನಿಮ್ಮ ಎಕ್ಸ್ಪರ್ಟ್ ಸ್ವಲ್ಪ ಸಮಾಧಾನದಿಂದ ಇರಿ, ಕುತ್ಕೊಳ್ಳಿ. ರವಿಕುಮಾರ್, ನಾನು ಅದೇ ಸಮಾಜಕ್ಕೆ ಸಂಬಂಧಪಟ್ಟಿರುವಂತವನು. ಕೂತ್ಕೊಳ್ಳಿ. ನಾನು ಸಭಾಪತಿಗಳಿಗೆ ಮಾತಾಡ್ತೀನಿ, ನಿಮಗಲ್ಲ. ರವಿಕುಮಾರ್, ಐ ಆಮ್ ನಾಟ್ ಸ್ಪೀಕಿಂಗ್ ಯು. ನಾನು ಸಭಾಪತಿಗಳ ಮೂಲಕ ಸರ್ಕಾರಕ್ಕೆ ಮಾತಾಡ್ತಾ ಇದ್ದೇನೆ. ಸಭಾಪತಿಯವರೇ, ಅವ್ರು ಉತ್ತರ ಕೊಟ್ಟಿದ್ದಾಯ್ತು, ಇರ್ರಿ, ಅವ್ರ ಸಮಾಧಾನ ಆಯ್ತು. ಇರಿ, ಸ್ವಲ್ಪ ಇರಿ, ಮತ್ತೆ ಅದರ ಬಗ್ಗೆ ಸ್ವಲ್ಪ ಇರಿ. ಸಭಾಪತಿಗಳೇ, ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಸ್ವಲ್ಪ ಜಾಗ ಕೊಡಬೇಕು. 20/30, 30/50 ಅಲ್ಲ. ಒಬ್ಬ ಮಹಾಪುರುಷರ ಜಯಂತಿ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾಜ ಜನ ಬರ್ತಾರೆ, ನಿಂತ್ಕೊಳ್ತಾರೆ, ಕುತ್ಕೊಳ್ತಾರೆ, ಒಂದು ಕಾರ್ಯಕ್ರಮ ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೊಡ್ಬೇಕು ಅನ್ನೋದು ನಮ್ಮ ಪ್ರಾರ್ಥನೆ ಇದೆ. ರವಿ, ನಾನು ಸಹಿತ ಇದ್ರ ಕೂಡ ಹೆಚ್ಚು ಭಾಗವಹಿಸ್ತೀನಿ, ಮಂತ್ರಿಗಳು ಮಾತಾಡ್ತೀನಿ. ಸರಿಯಾದ ಯೋಗಿನಿ ಹೇಳ್ದಂಗೆ ಯೋಗಿ ಜಾಗವನ್ನು ಮಾಡುವಂತ ಕೆಲಸ ಮಾಡೋಣ. ಗೋವಿಂದರಾಜು, ಮಾನ್ಯ ಅಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ ರೀ. ಎಲ್ಲರೂ ಮಾತಾಡ್ರಿ, ಕೂಡ್ರಿ ಗೋವಿಂದರಾಜ್ ಕೂಡ್ರಿ. ಆಯ್ತು ಮಾತಾಡ. ಮಾನ್ಯ ಸಭಾಪತಿಗಳೇ, ನಾನು ನೀವು ಮಾತಾಡಿಲ್ಲ ಅಂತ ನಾಳೆ ಹೇಳ್ಬಾರ್ದು. ಅವ್ರು ಟೈಮ್ ಕೊಡ್ಲಿಲ್ಲ, ನಾನು ಮಾತಾಡಿಲ್ಲ. ಆಯ್ತಾ? ಕಮ್ಕೋರ್ ಮಾತಾಡ್ರಿ. ತಿಪ್ಪಣ್ಣ. ಮಾನ್ಯ ಸಭಾಪತಿಗಳೇ, ಹಿರಿಯರು, ನೀವು ಅನುಭಾವಿಗಳು, ನಿಮ್ಮ ಸಮಕ್ಷಮದಾಗ ಇವತ್ತಿದು ಏನು ನಡೀತು, ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನೀವು ಆ ಪೀಠದಿಂದ ಕುಂತೀರಿ, ಪೀಠದಿಂದ ಸಂದೇಶ ಕೊಟ್ಟಿರಿ. ನೀವು 100 ವರ್ಷಗಳ ಕಾಲ ಬಾಳಿ ಬದುಕಬೇಕು. ಈ ಸಮಾಜಕ್ಕೆ ನೀವು ಇನ್ನೂ ಎಲ್ಲ ಸಮಾಜಗಳು ನೀವು ಉಡಿಯಲ್ಲಿ ಹಾಕಿಕೊಂಡು ದಾರಿ ದೀಪ ಆಗ್ತಕ್ಕಂಥ ಕೆಲಸ ಮಾಡ್ಬೇಕಂತ ನಿಮಗೆ ಹೇಳಿ ಇಡೀ ಸದನದ ಎಲ್ಲ ಗೌರವ ಸದಸ್ಯರು ಈ ಒಂದು ಈ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿದ್ರಿ. ನಿಂತಾರೆ ಎಲ್ಲರೂ. ಅದರಲ್ಲಿ ನಮ್ಮ ಸಮಾಜದವರು ಅಂತ ರವಿಕುಮಾರ್ ಆಗಲಿ, ಸಾಯಿಬಣ್ಣವರು ಆಗಲಿ, ಎಲ್ಲ ನಿಮ್ಮ ಸಮಾಜ ನಡೆಯಪ್ಪ. ನಾವು ಸಹಿತ ಅದನ್ನ ಹೇಳಕತ್ತೀನಲ್ಲಪ್ಪ, ಹೇಳಕತ್ತೀನ ಉಳಿಕೆದೆಲ್ಲ ಇವತ್ತು ಈ ಸದನದಲ್ಲಿ ಇದ್ದಂಥ ಎಲ್ಲ ಗೌರವಾನ್ವಿತ ಸದಸ್ಯರ ಪಾದಕ್ಕೆ ನಮಸ್ಕಾರ ಮಾಡಿ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂದುಳಿದ ಜನಾಂಗದವ್ರ ಮೇಲೆ ಇರಲಿ, ಇಂಥ ಮಹತ್ವದ ಕಾರ್ಯಗಳಾಗಲಿ. ಇವತ್ತು ನಮ್ಮ ಸಮಾಜಕ್ಕೆ ಒಂದು ಸ್ವಾತಂತ್ರ್ಯ ಸಿಗ್ತಕ್ಕಂಥ ರೀತಿಯಲ್ಲಿ ತಾವು ಸಪೋರ್ಟ್ ಮಾಡಿರಿ. ನಿಮಗೆ 10,000 ಕೋಟಿ ಗಂಟಲೆ ನಿಮ್ಮ ನಮಸ್ಕಾರಗಳು ಹೇಳಿ, ನಿಮ್ಮ ಅಭಿನಂದನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಗೋವಿಂದರಾಜು.